The next question is ಎರಡು ಸಂಖ್ಯೆಗಳ ಗುಣಲಬ್ಧ 500 ಮಸ 5 ಆದರೆ ಲಸ ಎಷ್ಟು? ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ, ಮಸ ಕೊಟ್ಟಿದ್ದಾರೆ, ಲಸ ಕಂಡುಹಿಡಿಯಲು ಹೇಳ್ತಿದ್ದಾರೆ. ಹೇಗೆ ಮಾಡಬೇಕು ಅಂತಂದ್ರೆ, ಓಕೆ, ಲಸ ಕಂಡುಹಿಡಿಯಲು ಓಕೆ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಾಗ ಆ ಗುಣಲಬ್ಧವನ್ನ ಮಸದಿಂದ ಭಾಗಿಸಬೇಕು. ಓಕೆ, ಮಸದಿಂದ ಭಾಗಿಸಬೇಕು. ಓಕೆ, ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಮಕ್ಕಳೇ? 500. ಓಕೆನಾ? ಈಗ ಅವುಗಳ ಲಸ ಎಷ್ಟು? ಸಾರಿ, ಮಸ ಎಷ್ಟು? ಮಸ 5 ಇದೆ. ಈಗ ಲಸ ಕಂಡುಹಿಡಿಯಬೇಕಂದ್ರೆ ಇವೆರಡನ್ನ ಭಾಗಿಸಬೇಕು. ಬಂದಿರುವಂತಹ ಭಾಗಲಬ್ಧನೇ ಲಸ. ಓಕೆ, 5 1 5 1 100. ಓಕೆ, ಹೀಗಾಗಿ ಬಂದಿರುವಂತಹ ಭಾಗಲಬ್ಧ 100 ಇದೆ, ಲಸ ಆಗಿರುತ್ತೆ. ಓಕೆನಾ? ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟು ಮತ್ತೆ ಮಸ ಕೊಟ್ಟು ಲಸ ಕಂಡಾಗ ಈ ರೀತಿಯಾಗಿ ಗುಣಿಸಬೇಕು. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ.